ಹೆಲೋ ಗಾಯ್ಸ್, ಇವತ್ತು ಫಿಶ್ ಕರಿ ಮಾಡೋಣ ಅಂತ ಮತ್ತೆ ಹೊರಟಿದ್ದೀವಿ. ಸೊ ಇವತ್ತು ಡಿಫ್ರೆಂಟ್ ಟೈಪ್ ಆಫ್ ಫಿಶ್ ಮಾಡೋಣ ಅಂತ ಹೊರಟಿದ್ದೀವಿ. ಸೊ ಫಿಶ್ ಕರಿ ಇಸ್ ಡಿಫ್ರೆಂಟ್ ಅಂಡ್ ಫಿಶ್ ಟೈಪೇ ಬೇರೆ ಇದೆ. ಯಾವ ಫಿಶ್ ಯಾವ ತರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಗಾಯ್ಸ್, ಫಿಶ್ ನೋಡಿ, ಸೊ ಡಿಫ್ರೆಂಟ್ ಆಗಿದೆ, ಮತ್ತೆ ಸೈಜು ಮತ್ತೆ ಪಟಾಕಿ ಗರ್ನಲ್ಲಿ ಹೊಡ್ಕೊಬಿಟ್ರಿ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತದೆ. ವೇರಿಯಂಟು ಡಿಫ್ರೆಂಟ್ ಆಗಿದೆ ಇದ್ರದ್ದು. ಸೊ ಇದನ್ನ ಇವತ್ತು ಫ್ರೈ ಅಥವಾ ಸಾಂಬಾರ್ ಮಾಡೋಣ ಅಂತ ಹೊರಟಿದ್ದೀವಿ. ನೋಡೋಣ ಗಾಯ್ಸ್ ವಾಟ್ ಹ್ಯಾಪನ್. ಯಾವ ಇವೆಲ್ಲ ಗಾಯ್ಸ್, ಇವತ್ತು ಯಾರು ಕ್ಲೀನ್ ಮಾಡೋಕ್ಕೆ ಕೂತಿದ್ದಾರೆ ನೋಡಿ. ಇದು ಆಕ್ಚುಲಿ ಮತ್ತು ಮದರ್ ಇಂಡಿಯಾನೇ ಕ್ಲೀನ್ ಮಾಡೋಕ್ಕೆ ಕೂತಿದ್ದಾರೆ. ಸೊ ಏನಾಯ್ತು? ಕೈ ತಾಕ್ಸ್ಕೊಬೇಡ ಇದಕ್ಕೆಲ್ಲ. ಕತ್ತಿ ಅಮ್ಮ, ಈ ಮೀನು ಹೆಸರು ಏನೇನು? ಮುರು ಮೀನು. ಮುರು ಮೀನು. ಇದು ಸಮುದ್ರದ ಹೊಳೆದ ಏನು? ಸಮುದ್ರದ್ದು. ಸಮುದ್ರದ. ಟೇಸ್ಟ್ ಹೆಂಗಿರುತ್ತೆ? ಟೇಸ್ಟ್ ಚೆನ್ನಾಗಿರುತ್ತೆ. ಯಾವ ಇವೆಲ್ಲ ನೋಡೋಣ ಸರ್. ತೋರ್ಸ ಬಿಡು. ಎಲ್ಲಿ ತೋರ್ಸು? ಕೈದ ರಕ್ತನದು. ಕ್ಲೀನ್ ಮಾಡ್ಲಾ ನಾನೇ? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಕ್ಲೀನ್ ಮಾಡ್ಲಾ ನಾನೇ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. ಇದೆ ನಮ್ಮ ಬರ್ಡ್ಸ್ ಇಷ್ಟು ತನಕ ನೋಡ್ತಾ ಕೂತಿದ್ವು. ಸೊ ಯಾವ ಬೋಳಿ ಮಗನಿಗೆ ಅರ್ಥವಾಗ. ಗಾಯ್ಸ್, ಮೀನು ಅಷ್ಟು ಕ್ಲೀನ್ ಮಾಡಾಗಿದೆ. ಸೊ 5 ಮೀನನ್ನು ಕ್ಲಿಯರ್ ಕಟ್ಟಾಗಿ ಕ್ಲೀನ್ ಮಾಡಿದ್ದಾರೆ. ಇನ್ನು ವಾಶ್ ಮಾಡಿ ಇದಕ್ಕೆ ಖಾರ ಹಾಕಿ ಕುಕ್ ಮಾಡಿದ್ರೆ ಫಿಶ್ ಈಸ್ ರೆಡಿ ಫಾರ್ ಸರ್ವ್. ಸೊ ಮೀನನ್ನು ವಾಶ್ ಮಾಡ್ತಾ ಇದ್ದಾರೆ. ಸೊ ಅಷ್ಟು ಪೀಸನ್ನು ವಾಶ್ ಮಾಡಾಗಿದೆ. ಇದಕ್ಕೆ ಇನ್ನು ಖಾರ ಕಡ್ದು ಹಾಕಿ ಕುಕ್ ಮಾಡೋಕ್ಕಿಟ್ರೆ
ಈಸ್ ರೆಡಿ ಟು ಸರ್ವ್ ಗಾಯ್ಸ್. ಗಾಯ್ಸ್ ಖಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಖಾರಕ್ಕೆ ಇಂಗ್ರೀಡಿಯೆಂಟನ್ನು ಹಾಕಿದ್ದಾರೆ. ಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕೊತ್ತಂಬರಿ ಕಾಳು, ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ ಹಾಕಿದ್ದಾರೆ. ಇಂಗ್ರೀಡಿಯೆಂಟ್ ಬೇಕಂದರೆ ಕಮೆಂಟಲ್ಲಿ ಹೇಳಿ. ಈ ಕಡೆ ಫಿಶ್ ಫ್ರೈಗೆ ರೆಡಿ ಮಾಡ್ಕೊಳ್ತಾರೆ. ಫಸ್ಟಿಗೆ ಪೆಪ್ಪರ್ ಪೌಡರ್ ಹಾಕಿದ್ದಾರೆ. ಸೊ ಅರಿಶಿಣ ಪುಡಿ, ದೆನ್ ಇದಕ್ಕೂ ಸ್ವಲ್ಪ ಅರಿಶಿಣ ಪುಡಿ, ಖಾರಕ್ಕೂ ಅರಿಶಿಣ ಪುಡಿ ಹಾಕಿದ್ದಾರೆ. ದೆನ್ ನೆಕ್ಸ್ಟ್ ಧನಿಯಾ ಪುಡಿ ಹಾಕಿದ್ದಾರೆ. 1/4 ಚಮಚ ಹಾಕಿದ್ದಾರೆ. ಸಣ್ಣ ಟೇಬಲ್ ಸ್ಪೂನಲ್ಲಿ 1/4 ಚಮಚ ಹಾಕಿದ್ದಾರೆ. ನೆಕ್ಸ್ಟ್ ಇಂಗ್ರೀಡಿಯೆಂಟು ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನ್ ಹಾಕಿದ್ದಾರೆ. ಶುಂಠಿ ಪೇಸ್ಟ್ 1 ಚಮಚ. ಯಾವುದೇ ಇಂಗ್ರೀಡಿಯೆಂಟನ್ನು ನಾವು ಅಂಗಡಿಯಿಂದ ಪರ್ಚೇಸ್ ಮಾಡಿಲ್ಲ, ಎಲ್ಲ ರಾ ಮೆಟೀರಿಯಲ್ಸನ್ನು ಕಡಿದು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿರೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಬಂದುಬಿಟ್ಟು ಉಪ್ಪು ಅರ್ಧ ಚಮಚ ಹಾಕಿದ್ದಾರೆ. ಖಾರದ ಪುಡಿ 3/4 ಸ್ಪೂನು. ಜೀರಿಗೆ ಮೆಣಸಿನ್ಕಾಯಿ ಪೌಡರ್ 1/4 ಚಮಚ. ದೆನ್ ದ ಕಾರ್ನ್ಫ್ಲವರ್ 1 ಚಮಚ, 1.5 ಚಮಚ. ಟೋಟಲಿ 2 ಸ್ಪೂನ್, ಅರೌಂಡ್ 2 ಸ್ಪೂನ್ ಹಾಕ್ರಿ, ಟೇಬಲ್ ಸ್ಪೂನ್. ಸ್ವಲ್ಪ ಬೇವಿನ ಸೊಪ್ಪಿನ ಪುಡಿ. ಇದು ಮನೇಲೇ ಬೆಳೆದಿರೋ ಬೇವಿನ ಸೊಪ್ಪು, ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದಾರೆ ಒಣಸಿ, ಅದೊಂದು 1 ಟೇಬಲ್ ಸ್ಪೂನ್. ಈ ಫೈನಲ್ ಇಂಗ್ರೀಡಿಯೆಂಟ್ ಲಿಂಬೆ ಹುಳಿನ ಹಿಂಡ್ಕೊಂಡು 1 ಲಿಂಬೆ ಹಣ್ಣು, ಅದ್ರದ್ದು ರಸನ ಹಾಕಿದ್ದಾರೆ. ಗಂಟೆನೂ ಬಿಡ್ಬೋದು ಅಂತ. ಎಷ್ಟು ಹೊತ್ತು ಬಿಡ್ತೀರೋ ಅಷ್ಟು ಮಸಾಲೆ ಅದಕ್ಕೆ ಹಿಡಿಯುತ್ತೆ. ಸೊ ಖಾರ ನೀಟಾಗಿ ಹಿಡಿದ್ರೆ ಟೇಸ್ಟು ನೀಟಾಗಿ ಬರುತ್ತೆ, ಮಸಾಲೆ ನೀಟಾಗಿ ಹಿಡಿದ್ರೆ ಟೇಸ್ಟು ನೀಟಾಗಿ ಬರುತ್ತೆ. ಇನ್ನು 0.5% ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾಯಿದ್ದೀವಿ. ಸೊ ಖಾರಕ್ಕೆ ಕಾಯಿನ ಹಾಕಿ ಸಾಂಬಾರಿಗೆ ರೆಡಿ. ಹಾಫ್ ಆಫ್ ದಿ ಅಮೌಂಟ್ ಫಿಶ್ನ ನೀಟಾಗಿ ಗ್ರೀನ್ ಮಸಾಲೆ ಬರುತ್ತೆ. ಬೇಕಂದರೆ ಆ ಮಸಾಲೆ ರೆಡ್ ಆಗಬೇಕಂದ್ರೆ ಅದಕ್ಕೆ ಸ್ವಲ್ಪ ಖಾರನ ಸೇರಿಸ್ಬೇಕು. 1/4 ಸ್ಪೂನ್. 1 ಲೋಟ ನೀರನ್ನು ಹಾಕಿ, ಲೋಟ ಸೈಜ್ ನೋಡ್ಕೊಳ್ರಿ, ಸ್ವಲ್ಪ ಲೈಟಾಗಿ ನೀರು ಹಾಕಿ ಲಾಸ್ಟಿಗೆ ಮಸಾಲೆಗೆ ಸ್ವಲ್ಪ ಬೇಕಾದರೆ 1 ಟೊಮಟೊನ ಅದಕ್ಕೆ ಸೇರಿಸ್ಕೋಬೋದು, ಓನ್ಲಿ ಫಾರ್ ದ ಟೇಸ್ಟ್ ಪರ್ಪಸ್. ಸೊ ಮಸಾಲೆ ಯಾವ ಥರ ಬಂದಿದೆ ನೋಡಿ ಗೈಸ್, ಫ್ಲೇವರ್ ಫುಲ್ ಬಂದಿದೆ. ಖಾರನ ಕಡ್ದಿದ್ನ 1/2 ಕಿಲೋ ಏನು ಉಳಿಸ್ಕೊಂಡಿರ್ತೀವೋ ಅದಕ್ಕೆ ಹಾಕಿದ್ದೀವಿ. ಸೊ ಅದನ್ನು ಹಾಕಿ ಬೇಯಕ್ಕಿಡಬೇಕು. ಸೊ ಕುಕ್ಕಿಗೆ ಇಟ್ಟರೆ ಲೈಟಾಗಿ ನೀರು ಸೇರಿಸ್ಕೋಬೇಕು ಅದಕ್ಕೆ. ಮತ್ತು 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ಸಾಂಬಾರಿಗೆ. ಸ್ವಲ್ಪ ಅದಕ್ಕೆ ಮುರ್ಗನ್ ಹುಳಿ ಸೇರಿಸ್ಬೇಕು. ಈ ಹುಳಿ ಬಿದ್ರೇ ಈ ಮೀನು ಟೇಸ್ಟ್ ಬರೋದು. ಮಿಕ್ಸ್
ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಮಾಡೋ ಥರ ಮಿಕ್ಸ್ ಮಾಡಿ ದೆನ್ ಕುಕ್ಕಿಗೆ ಇಡಬೇಕು. ಲಾಸ್ಟ್ ಏನು ಹಾಕ್ತಾ ಇದ್ದಾರೆ ಅದನ್ನು ಇನ್ನು ಕುಕ್ ಮಾಡೋಕ್ಕೆ ಇಡಬೇಕು. ದಟ್ಸ್ ಇಟ್. A few moments later. ಸೊ ಫಿಶ್ಶು ಕುದೀತಾ ಇದೆ ಗಾಯ್ಸ್. ಸೊ ಟೇಸ್ಟ್ ಹೆಂಗಿದೆ ನಾನು ಹೇಳ್ತೀನಿ. ಸೊ ಫಿಶ್ ಮಾತ್ರ ಮಸ್ತಾಗಿ ಕುದೀತಾ ಇದೆ, ಫ್ಲೇವರ್ ಫುಲ್ಲಾಗಿದೆ. ಸೊ ನೋಡೋಣ ಏನಾಗುತ್ತೆ ಅಂತ. A few moments later. ಟೇಸ್ಟ್ ನೋಡೋಣ ಗಾಯ್ಸ್ ಯಾವ ಥರ ಇದೆ ಅಂತ. ಚೂರು ಖಾರ ಬೇಕು, ಹುಳಿ ಫ್ಲೇವರ್ ಬರ್ತಾ ಇದೆ. ಸರಿ ಆಗುತ್ತೆ. ಕುದ್ದಿದ್ದಷ್ಟೇ ಅಲ್ಲ, ಸರಿ ಆಗ್ಬೋದು. ಉಪ್ಪೆಲ್ಲ ಸರಿ ಇದೆಯಾ? ಉಪ್ಪು ಸರಿ ಇದೆ. ಹೀಗೆ ಖಾರನ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ರಗಡ್ಡಾಗಿರಲಿ ಅಂತ. ಸೊ ಗಾಯ್ಸ್ ವ್ಲಾಗನ್ನ ಎಂಡ್ ಮಾಡೋ ಟೈಮ್ ಬಂದಿದೆ. ಸೊ ಇವತ್ತು ಫಿಶ್ ಮಸಾಲೆ ಹೆಂಗೆ ಮಾಡೋದಂತ ಹೇಳ್ಕೊಟ್ಟಿದ್ದೀವಿ. ಸೊ ನೀವು ಟ್ರೈ ಮಾಡಿ ಮನೇಲಿ. ಸೊ ಫಿಶ್ ಫ್ರೈನ ಹೆಂಗೆ ಮಾಡೋದು ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಲೈಕ್ ಕೊಡಿ, ಕಮೆಂಟಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸು ಮತ್ತು ಏನು ತಪ್ಪಾಗಿದೆ ಅದನ್ನೆಲ್ಲ ಕಮೆಂಟ್ ಮಾಡಿ. ನಮಸ್ಕಾರ, ನಾನು ರವಿ ಸಿಂಗರ್ ಕುಮ್ತಾ. ಪಟಾಕಿಗರ್ನಲ್ಲಿ ಹುಡುಕೋಬಿಡ್ರಿ. ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದೆ. ಸಟ್ ಪಟ್